ಸೊ ಇವತ್ತು ನನ್ನೊಟ್ಟಿಗೆ ಸಿನಿಮಾದ ನಟ ಮತ್ತು ಜೊತೆಗೆ ನಟಿ ಇದ್ದಾರೆ. ಅವ್ರು ಯಾರಂತ ಹೇಳಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಅವ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಪರಿಚಯ ಮಾಡ್ಕೊಡ್ಲಾ ಅಥವಾ ಒಟ್ಟಿಗೆ ಪರಿಚಯ ಮಾಡ್ಕೊಡ್ಲಾ ಅಂತ ಯೋಚನೆ ಮಾಡ್ತಿರುವಾಗ ಯಾಕೆ ಇಂಡಿವಿಜುವಲ್ ಆಗಿ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ದಟ್ ನನ್ನೊಟ್ಟಿಗಿದ್ದಾರೆ ಕೃಷ್ಣ ಕಾಲಿಂಗ್ ಲೀಲಾ ಡಾರ್ನಿಂಗ್ ಅಂತ ಹೇಳಿ ಸಾಕಷ್ಟು ಜನ ರಾಧೆಯರ ಮನಸ್ಸನ್ನು ಕದ್ದಿರುವಂತಹ ಕಲಿಯುಗದ ಕೃಷ್ಣ, ಪಾರ್ಟ್ನರ್ ಸಿನಿಮಾದ ನಾಯಕ ಆಗಿರುವಂತಹ ಅಜಯ್ ರಾವ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಿ? ಸೂಪರ್. ಆ್ಯಕ್ಚುಲಿ ನಾನು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಐ ಥಿಂಕ್ ನೀವೆಲ್ಲ ಸ್ಕ್ರೀನ್ ಮೇಲೆ ನೋಡಿರ್ತೀರಿ. ಇವರು ಇದ್ದಾರೆ, ಸ್ವಲ್ಪ ಹೈಟು, ಕಲರ್ ಇದೆ ಫುಲ್ಲು ವೈಟು, ನೋಡೋದಕ್ಕೆ ಸದ್ಯಕ್ಕೆ ಸಖತ್ತಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ಸೊ ಬೃಂದಾ ಆಚಾರ್ಯ ಅವರಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ. ಥ್ಯಾಂಕ್ ಯು. ನೀವು ಕೂಡ ತುಂಬ ಚೆನ್ನಾಗಿ. ಐ ಲವ್ ಯೋರ್ ಹೇರ್. ಥ್ಯಾಂಕ್ ಯು. ಸ್ಟ್ರೇಟ್ ಹೇರ್ ನಂಗೆ ತುಂಬ ಆಸೆ ಇದೆ. ಸ್ಟ್ರೇಟ್ ಹೇರ್ ಇಂದ ಐ ಡೋಂಟ್ ಹ್ಯಾವ್ ಸ್ಟ್ರೇಟ್ ಹೇರ್. ಬಟ್ ನಿಮ್ಗೆ ಚೆನ್ನಾಗಿದೆ. ನಿಮ್ಮದು ಕೂಡ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಎಸ್, ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಯಾಕೆಂತಂದರೆ ಒಂದು ಸಿನಿಮಾ ಅರ್ಧ ಹಿಟ್ಟಾಗಿದೆ ಅಂತಂದರೆ ಅದಕ್ಕೆ ಕಾರಣ ಸಾಂಗ್. ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇರುವಂತಹ ನಿಮ್ಮ ಸಿನಿಮಾದ ಹಾಡು. ಸೊ ಆ ಹಾಡಿನಿಂದ ಸದ್ಯಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸಾಂಗ್ ಬಗ್ಗೆ? ಸಾಂಗ್ ಬಗ್ಗೆ ಏನು ಹೇಳಿ? ನಾನು ಸಾಂಗ್ ಹೆಸರು ಹೇಳ್ಬೇಕು ಅನ್ಕೊಂಡೆ, ಬಟ್ ಬೇಡ, ಅವ್ರ ಹತ್ರನೇ ಹೇಳ್ಸೋಣ ಅಂತ ಹೇಳಿಲ್ಲ. ಸಾಂಗ್ ಬಗ್ಗೆ ಇಷ್ಟೇ ಹೇಳಬಲ್ಲೆ. ಅಮೋರ 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 ಅಷ್ಟೇ, ನಮ್ಮದು ಅದೇ ಅಮೋರ 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 ಅಂದರೆ ಲವ್ ಯು ಅಂತ. ಸೊ ನಾವು ಪ್ರೀತಿಯಿಂದ ಸಾಂಗ್ ಮಾಡಿದ್ದೀವಿ. ಸಾಂಗ್ ನೋಡಿ ಯಾರೆಲ್ಲ ಇಷ್ಟಪಡ್ತಾ ಇದ್ದಾರೆ, ಯಾರೆಲ್ಲ ಹುಕ್ ಸ್ಟೆಪ್ಸ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಅದನ್ನು ಪ್ರಮೋಟ್ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಅಮೋರ ಅಮೋರ, ಲವ್ ಯು ಆಲ್. ಸೊ ಎಲ್ರಿಗೂ ಈಗ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದರೆ ಅದರ ಅರ್ಧ ಪಾಲು ಸಾಂಗ್ ಹಿಟ್ ಆದ್ರೇ ಅರ್ಧ ಪಾಲು ಆಗೋಗುತ್ತಪ್ಪ ಅಂತ ಅನ್ನೋದಿರುತ್ತೆ. ಸೊ ಸದ್ಯಕ್ಕೆ ಸಖತ್ ವೈರಲ್ ಆಗ್ತಾ ಇದೆ ಆ ಸ್ಟೆಪ್ ಇದೆಯಲ್ಲ, ಸೊ ಆ ಸ್ಟೆಪ್ ಮಾತ್ರ ತುಂಬ ಇಷ್ಟಪಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಮ್ಯೂಸಿಕ್ ಆ್ಯಕ್ಚುಲಿ ಪ್ಲೇಸ್ ಅ ವೆರಿ ವೈಟಲ್ ಪಾರ್ಟ್. ಸೋಲಿಗೆ ಟಚ್ ಆಗಿಬಿಡುತ್ತೆ. ಒಂದೊಂದು ಸತಿ ಬರೀ ಮ್ಯೂಸಿಕ್ಕಿಂದನೇ ಸಿನಿಮಾಗಳು ಗೆದ್ದಿದ್ದಿದೆ. ಸೊ ವಿ ವಾಂಟೆಡ್ ಟು ಕ್ರಿಯೇಟ್ ಅ ಹೋಲ್ ಪ್ಯಾಕೇಜ್. ನಾವೀಗ ಒಂದು ಕಥೆ ಕೇಳಿದಾಗ ಈ ಕಥೆ ತುಂಬ ಸ್ಟ್ರಾಂಗ್ ಆಗಿದೆ, ಈ ಕಥೆ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಫೀಲ್ ಬಂತು. ಬಟ್ ಅದಕ್ಕೋಸ್ಕರ ನಮ್ಗೆ ಅದೇ ಥರದ ಮ್ಯೂಸಿಕ್ ಬೇಕಿತ್ತು. ಆ ಒಂದು ಸಿನಿಮಾ ಕಥೆ, ನಾವು ವಿ ಇಂಡಿಯನ್ಸ್ ಆರ್ ವೆರಿ ಅಟ್ಯಾಚ್ ಟು ಮ್ಯೂಸಿಕ್, ಡ್ಯಾನ್ಸ್, ಅದೆಲ್ಲ ನಮ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಸೊ ನಮಗೆ ಇನ್ಫ್ಯಾಕ್ಟ್ ಸರು ಕೂಡ ಅದನ್ನೇ ಹೇಳ್ತಾ ಇದ್ರು, ಅಂದರೆ ಸ್ಟಾರ್ಟಿಂಗಿಂದಾನೆ ದಟ್ ಲೆಟ್ಸ್ ಕ್ರಿಯೇಟ್ ಸಮ್ ಗ್ರೇಟ್ ಮ್ಯೂಸಿಕ್ ಅಂತ. ಅವ್ರದ್ದು ನಕುಲಿಂದ ಏನು ಮಾತಾಯಿತು ಗೊತ್ತಿಲ್ಲ, ಇಟ್ ಕೇಮ್ ಔಟ್, ಇಟ್ ಜಸ್ಟ್ ಕೇಮ್ ಔಟ್. ಆ್ಯಂಡ್ ಯಾವುದೂ ಓವರ್ ನೈಟ್ ಆಗಿದ್ದಲ್ಲ. ಫಸ್ಟ್ ಅಟೆಂಪ್ಟಲ್ಲೇ ಅಮೋರ ಬಂದಿದ್ದಲ್ಲ, ತುಂಬ ಅಟೆಂಪ್ಟ್ಸ್ಗಳನ್ನು ಮಾಡಿ ಒಂದೊಂದು ಸಾಂಗ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರಬೇಕು ಅಂತ ಮಾಡಿ ಇದನ್ನು ತುಂಬಾ ಒಂದು ಸ್ಟೈಲಿಶ್ ಆಗಿ, ತುಂಬಾ ಒಂದು ಕಲರ್ಫುಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಸ್ಪ್ಯಾನಿಷ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಸ್ವಲ್ಪ ನಮ್ಮ ಇಂಡಸ್ಟ್ರಿಯಲ್ಲಿ ಕಮ್ಮಿನೇ. ಬಟ್ ಅದನ್ನೆಲ್ಲ ಒಂದು ಹೊಸ್ತನ ತರಬೇಕು, ಜನರಿಗೆ ಅದು ಫ್ರೆಶ್ ಆಗಿ ಅನ್ನಿಸ್ಬೇಕು ಅಂತ ಹೇಳಿ ಅಮೋರ ಕ್ರಿಯೇಟ್ ಮಾಡಿದ್ದು. ಇನ್ಫ್ಯಾಕ್ಟ್ ನೆಕ್ಸ್ಟ್ ಬರೋ ಸಾಂಗ್ಸ್ಗಳು ಇನ್ನೂ ಡಿಫ್ರೆಂಟ್ ಆಗಿದೆ. ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಇದೆ, ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳ್ತೀನಿ. ಬಟ್ ತುಂಬ ವೆರೈಟಿ ಆಫ್ ಸಾಂಗ್ಸ್ ಇದೆ ಸಿನಿಮಾದಲ್ಲಿ. ಐ ಜಸ್ಟ್ ವಾಂಟ್ ಟು ಸೇ ದಟ್ ಒಂದು ಹೋಲ್ ಪ್ಯಾಕೇಜ್ ಕ್ರಿಯೇಟ್ ಮಾಡಬೇಕು ಅಂತಲೇ ಮಾಡಿರೋದು. ನಾವೇನು ಹೇಳ್ತೀರಾ ಸಾಂಗ್ ಬಗ್ಗೆ? ಅದರಲ್ಲೂ ಸ್ಪೆಷಲಿ ಸ್ಟೆಪ್ಸು. ಸೊ ಈಗ ರೀಲ್ಸಲ್ಲಿ ಎಲ್ಲರೂ ಆ ಸ್ಟೆಪ್ಸ್ಗೆ ಒಂಥರ ಫಿದಾಗ್ಬಿಟ್ಟಿದ್ದಾರೆ. ಸೊ ಅದು ಎಷ್ಟು ಕಷ್ಟ ಆಯಿತಾ, ಹೇಗೆ? ಕಷ್ಟ ನಂಗಾಯ್ತು. ನಾನು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನೆಲ್ಲ ಫುಲ್ಲು ಪ್ರಾಕ್ಟೀಸ್ ಮಾಡಿಕೊಂಡು ಏನೋ ಒಂದು ಸ್ಟೆಪ್ ಹೇಳಿರ್ತಿದ್ರು ಮಾಸ್ಟರು, ಫುಲ್ಲು ಡ್ಯಾನ್ಸರ್ಸ್ ಜೊತೆಗೆಲ್ಲ. ಬಿಕಾಸ್ ಇವರು ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ ಆಲ್ರೆಡಿ, ತುಂಬ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಅವ್ರು ಆ ಥರ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡೋದು. ಸೊ ಐ ಆಲ್ವೇಸ್ ವಾಂಟೆಡ್ ಟು ಮ್ಯಾಚ್ ಅಪ್ ಟು ಹಿಸ್ ಎನರ್ಜಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಅದು ಇವರಷ್ಟು ಎನರ್ಜಿ ಹಾಕ್ತಾ ಇದ್ದಾರೆ, ಹೀರೋಯಿನ್ ಓಕೆ ಅಂತ ಅನಿಸ್ಬಾರ್ದಲ್ಲ ಅಂತ ನಾನು ಬಂದು ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಗುರಾಯಿಸ್ತಾ ಇದ್ದಾರೆ. ಅವರು ಫುಲ್ ಸಿಡ್ಕಿಸಿದ್ದಾಗಿದ್ದಾರೆ. ಇಲ್ಲ, ನಾನು ನಿಮಗೂ ಅವಕಾಶ ಕೊಡ್ತೀನಿ. ಸೊ ಇಬ್ಬರು ಹೆಣ್ಮಕ್ಳ ಮಧ್ಯದಲ್ಲಿ ಬೇಡ ಅಂತ ನಾನು ಹೇಳ್ತೀನಿ ಕೇಳಿ. ಇವರು ತುಂಬ ಸ್ವೀಟಾಗಿ, ತುಂಬ ಹಂಬಲ್ ಆಗಿ, ಪಾಪ ನಾವು ಬೇಜಾರಾಗಬಾರ್ದು ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ಗೊತ್ತಾ, ಇವರೆಲ್ಲ ದೃಷ್ಟಿನಲ್ಲಿ ಏನಿರುತ್ತೆ, ಇವನು ಅಷ್ಟೊಂದು ಸಿನಿಮಾ ಮಾಡಿದ್ದಾನೆ, ನಮ್ಗಿಂತ ಸೀನಿಯರ್ ಇದ್ದಾನೆ, ಪಾಪ ನನಗೆ ಗೊತ್ತಿರುತ್ತೆ ಇವ್ರು ಚೆನ್ನಾಗಿ ಮಾಡಿದ್ದಾರಂತೆ. ಇವರು ಅದನ್ನು ಒಪ್ಕೊಂಡ್ಬಿಟ್ರೆ ನಾನು ಬೇಜಾರಾಗ್ಬಿಡ್ತೀನಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಫ್ಯಾಕ್ಟ್ ಏನಪ್ಪ ಅಂತಂದರೆ ಅದು ಇವರಿಗೂ ಗೊತ್ತಿರೋಂಥ ವಿಚಾರ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸಾಂಗಲ್ಲಿ ಹೈಲೈಟಾಗಿ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇರೋದು, ಮುದ್ದಾಗಿ ಕಾಣಿಸ್ತಾ ಇರೋದು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರೋದು, ಎಲ್ಲರೂ ನೋಡ್ತಾ ಇರೋದು ಯಾರನ್ನಪ್ಪ ಅಂತಂದರೆ ಅದು ಬೃಂದಾ ಆಚಾರ್ಯ. ಇದನ್ನು ನಾನು ಒಪ್ಕೊತೀನಿ 100%. ಹೌದು, ಅದು ಹುಡುಗಿರ್ದು ಅಲ್ಲ. ಸಿ, ಸಾಂಗಲ್ಲಿ ಆಲ್ವೇಸ್ ಐ ಬಿಲೀವ್ ಆ್ಯಸ್ ಎ ಫಿಲ್ಮ್ ಮೇಕರ್, ನಂದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ,
ಹಾಡುಗಳಲ್ಲಿ ಯಾವಾಗ ಒಂದು ಹುಡುಗಿ ಚಂದವಾಗಿ ಕಾಣ್ತಾಳೋ ಅಂದವಾಗಿ ಕಾಣುತ್ತಾಳೋ ಸಾಂಗ್ ಹಿಟ್ ಆಗುತ್ತೆ. ದಿಸ್ ಈಸ್ ಎ ಟ್ರೂ ಫ್ಯಾಕ್ಟ್. ಸಿನಿಮಾನಲ್ಲಿ ಅಫ್ಕೋರ್ಸ್ ಅದೇನು ಅಂದರೆ ನಿಮಗೂ ಗೊತ್ತಿರೋಂಥ ವಿಚಾರ, ಒಂದು ಸ್ವಲ್ಪ ಹೀರೋ ಡಾಮಿನೆನ್ಸ್ ಅನ್ನೋದು ಯಾವಾಗಲೂ ಆನ್ ಸ್ಕ್ರೀನ್ ಇದ್ದೇ ಇರುತ್ತೆ. ದಿಸ್ ಈಸ್ ಅ ಕಾಮನ್ ಫ್ಯಾಕ್ಟ್, ಎಲ್ಲರೂ ಒಪ್ಕೊಳ್ಳೇಬೇಕಾದಂಥ ವಿಚಾರ. ಅಫ್ಕೋರ್ಸ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್, ಬಟ್ ಇನ್ ಜನರಲ್ ಸಿನಿಮಾ ಅಂತ ಬಂದಾಗ ಸಿನಿಮಾ ಮೇಕರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಎವ್ರಿಬಡಿ ಅದು ಹೀರೋ ಡಾಮಿನೆನ್ಸ್ ಅಂತ ಅಂದ್ಕೊಳ್ಳೋದು. ಬಟ್ ವೆನ್ ಇಟ್ ಕಮ್ಸ್ ಟು ಸಾಂಗ್, ಎನಿ ಸೆನ್ಸಿಬಲ್ ಫಿಲ್ಮ್ ಮೇಕರ್ ಅವ್ರಿಗೆ ಗೊತ್ತಿರೋಂಥ ವಿಚಾರ, ಇಟ್ ಈಸ್ ಆಲ್ವೇಸ್ ಹೀರೋಯಿನ್ ಹೂ ಶುಡ್ ಡಾಮಿನೇಟ್ ದೇರ್. ಅವಳು ಚೆನ್ನಾಗಿ ಕಾಣಿಸಿದ್ರೆ, ಅವಳು ನಗ್ನಗ್ತಾ ಇದ್ದರೆ ಆಡಿಯನ್ಸ್ ಹೀರೋನ್ ಬಿಟ್ಟು ಹೀರೋಯಿನ್ ನೋಡೋಕ್ಕೆ ಹೋದ್ರೇ ಆ ಸಾಂಗ್ ಹಿಟ್ ಆಗಕ್ಕೆ ಸಾಧ್ಯ. ದಿಸ್ ಇಸ್ ಎ ಟ್ರೂ ಫ್ಯಾಕ್ಟ್. ಸೊ ನಮ್ಮ ಸಾಂಗ್ ಗೆಲ್ಲೋದಕ್ಕೆ ಮೇಯ್ನ್ ಕಾರಣ ಏನಂತ ನಿಮಗದು ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಏನು ಹೇಳೋದು ಅರ್ಥ ಅದು ನಿಮಗೆಲ್ಲ ಗೊತ್ತಾಗಿದೆ ಅನಿಸುತ್ತೆ. ಆ್ಯಂಡ್ ಶಿ ಹ್ಯಾಸ್ ಡನ್ ಇಟ್, ಶಿ ಡಿಸರ್ವ್ಸ್ ಇಟ್. ಅವರು ತುಂಬ ಪ್ಯಾಷನೇಟಾಗಿ, ತುಂಬ ತುಡಿತದಿಂದ ನಮಗೆ ಎನರ್ಜಿ ಬರೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಎನರ್ಜಿನೇ ನಮಗೆ ಅದು ಪಂಪ್ ಆಗಿರೋದು. ಆ ಫ್ಯೂಯಲ್ ಏನಿದೆಯಲ್ಲ, ಒಂದು ಹುಡುಗಿ ಪಾಪ ಇಷ್ಟೊಂದೆಲ್ಲ ಅಂದರೆ ಸಿನಿಮಾನ ಅಷ್ಟು ಪ್ರೀತಿಸಿ ಹಂಗೆ ತೊಗೊಂಡು ಮಾಡ್ತಾ ಇದ್ದಾರಲ್ಲ, ನಾವು ಮಾಡಬೇಕಲ್ಲ ಅಂತ ಮಾಡಿದ್ದೀವಿ. ಅವ್ರಿಗೆ ಹೆಂಗೆ ಅನಿಸ್ತಾ ಇದೆ, ಓ ಅಜಯ್ ಅವ್ರಿಗೆ ಇಷ್ಟೊಂದು ಎನರ್ಜಿನ ಅಂತ. ಎನರ್ಜಿ ಕೊಡ್ತಾ ಇರೋದೇ ಅವರು, ತಿರ್ಗಾ ನಮ್ಮನ್ನು ಹೊಗಳ್ತಾ ಇರೋದು ಅವರೇ. ಎಲ್ಲ ಕ್ರೆಡಿಟ್ ಈಗ ನಿಮಗೆ ಸಿಕ್ಕಿದೆ. It's her credit which has brought that vibes, that charm in the song. ನಾವು ಆ್ಯಕ್ಚುಲಿ ದ ಹೋಲ್ ಶೂಟಿಂಗ್ ಟೈಮಲ್ಲಿ ನಾವು ಒಂದು ಏನು ಹೇಳಿ ಮ್ಯೂಚುವಲ್ ಅಪ್ರಿಸಿಯೇಷನ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ದ್ಯಾಟ್. ನಾವು ಬೆಸ್ಟ್ ಫ್ರೆಂಡ್ಸ್ ಎಟ್ ವರ್ಕ್ ಹೆಂಗಿರ್ತಾರಲ್ಲ ಹಾಗೇನೇ ಇದ್ವಿ. ವಿ ಆಲ್ವೇಸ್ ಮೋಟಿವೇಟೆಡ್ ಈಚ್ ಅದರ್. ಇನ್ಫ್ಯಾಕ್ಟ್ ನನಗೆ ನೆನಪಿದೆ, ಫಸ್ಟ್ ಡೇನೇ ಫಸ್ಟ್ ಶಾಟ್ ಅಂತೂ ಬಿಡಿ, ಏನೋ ಒಂದು ದೊಡ್ಡ ಪ್ರ್ಯಾಂಕ್ ಮಾಡಿ ಆ್ಯಂಡ್ ದೆನ್ ಆಲ್ ದ್ಯಾಟ್ ಹ್ಯಾಪನ್ಡ್, ಎಲ್ಲ ಬಿದ್ದು ನಗಾಡಿ ಅದೆಲ್ಲ ಆಯಿತು. ಬಟ್ ಯು ರಿಮೆಂಬರ್ ನಮ್ದು ಅದೊಂದು ಶಾಟ್ ಇತ್ತು, ದೆನ್ ನಾನು ಬಂದು ನೋಡ್ತಾ ಇದ್ದೆ, ನನ್ನ ಕ್ಲೋಸಪ್ ಇತ್ತು. ಆ್ಯಂಡ್ ಫಸ್ಟ್ ಡೇನೇ ಹಿ ವಾಸ್ ಲೈಕ್, ಯು ಆರ್ ಅ ಬ್ರಿಲಿಯಂಟ್ ಆ್ಯಕ್ಟರ್ ಅಂತ ಹಿ ಹ್ಯಾಡ್ ಟೋಲ್ಡ್ ಮಿ. ಆ್ಯಂಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಆ್ಯಕ್ಚುಲಿ ನಮ್ಗೆ ಅದೊಂದು ಒಂದು ಶಾಟ್ ನೋಡಿಬಿಟ್ಟು ಹೇಳಿದೆ. ಡೇ ಒನ್ನಿಂದ ಒಂದು ಫಿಯರ್ ಇತ್ತು, ಇದು ತುಂಬ ಸ್ಟ್ರಾಂಗ್ ಸ್ಟೋರಿ ಇರುವಂಥ ಸಿನಿಮಾ, ಒಂದು ಕಥೆ ಅಂದರೆ ಸ್ಟಾರ್ಟ್ ಟು ಎಂಡ್ ಒಂದು ಗ್ರಿಪ್ಪಿಂಗ್ ಕಥೆ ಹೇಳ್ತಾ ಇದ್ದೀವಿ. ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಹೀರೋ ಡಾಮಿನೆನ್ಸ್ ಅನ್ನೋದು ಅದು ನನ್ನ ಸಿನಿಮಾದಲ್ಲಿ ಯೂಶಲಿ ಇರಲ್ಲ. ಈ ಹೀರೋ ಹೀರೋಯಿನ್ ಇಬ್ಬರಿಗೂ ಈಕ್ವಲ್ ಆದ್ಯತೆ ಇರುತ್ತೆ. ಅದು ಎರಡೂ ಕೆಮಿಸ್ಟ್ರಿ ವರ್ಕ್ ಆದರೆ, ಇಬ್ಬರದ್ದು ಕ್ಯಾರೆಕ್ಟರ್ಸ್ ಅಷ್ಟೇ ಸ್ಟ್ಯಾಂಡ್ ಔಟ್ ಆದ್ರೇ ಅದು ಎಮೋಷನ್ ಎಲ್ರಿಗೂ ಕನೆಕ್ಟ್, ಅಂದರೆ ಸಾಮಾನ್ಯವಾಗಿ ಸಾರ್ವಜನಿಕರಿಗೂ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅದು. ಸೊ ಈ ಪಾತ್ರ ಏನಿದೆಯಲ್ಲ, ನಾನು ಅಂದರೆ ಒಂದು ಆ್ಯಕ್ಟ್ರೆಸ್, ಮೋರ್ ದೆನ್ ಹೀರೋಯಿನ್, ಒಂದು ಆ್ಯಕ್ಟ್ರೆಸ್ ಬಂದು ಮಾಡಬೇಕು ಅನ್ನೋದು ನನಗೆ ಡೇ ಒನ್ನಿಂದ ಇತ್ತು ಕಥೆ ಕೇಳಿದಾಗ. ಸೊ ಹಾಗಾಗಿನೇ ಇವ್ರದ್ದು ಹಿಂದಿನ ಪರ್ಫಾರ್ಮೆನ್ಸ್ಗಳ್ನ ಎಲ್ಲನೇ ನೋಡಿ ನಾವು ಮೆಚ್ಚಿ ಬೃಂದ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಬಹುಮತದಿಂದ ಅವ್ರನ್ನ ನಾವು ಅಪ್ರೋಚ್ ಮಾಡಿದ್ದು, ಅವರು ಈ ಸಿನಿಮಾ ಮಾಡಿದ್ದು. ಸೊ ಬಟ್ ಒಂದು ಸ್ಟಾರ್ಟಿಂಗ್ ಒಂದು ಟೆನ್ಷನ್ ಅನ್ನೋದಿರುತ್ತಲ್ಲ, ಒಂದು ನರ್ವಸ್ನೆಸ್, ಅಂದರೆ ಹೆಂಗೆ ಇವ್ರು ಕೋಪಪ್ ಮಾಡ್ತಾರೆ ಈ ಕ್ಯಾರೆಕ್ಟರ್ನ ಅಂತ. ಸೊ ಫಸ್ಟ್ ಡೇ ಒಂದು ತುಂಬಾ ಒಂದು ಹತ್ತಿರವಾದಂಥ ಒಂದು ಸೀನ್ ಇತ್ತು, ಅಂದರೆ ಎಮೋಷ್ನಲಿ ಎಲ್ರಿಗೂ ಕನೆಕ್ಟ್ ಆಗುವಂಥ ವಿಚಾರ ಇತ್ತು. ಅದು ಇವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಅಲ್ಲಿ ಒಂದು ಫನ್ ಕ್ರಿಯೇಟ್ ಆಯಿತು ಅಂತ ಅವ್ರು ಹೇಳಿದ್ರು. ಬಟ್ ಅದನ್ನು ಹೇಳಿ ಅದು ಬೇರೆ. ಬಟ್ ಅಂದರೆ ನಾನು ಹೇಳ್ತಾ ಇರೋದು ಪರ್ಫಾರ್ಮೆನ್ಸ್ ರಿಲೇಟೆಡ್ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅದು ಎಷ್ಟು ಪ್ರೊಫೆಷ್ನಲ್, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ರು ಇವರು ಅಂತಂದರೆ, ನಾನು ಬಂದು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಈ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಕೆಮಿಸ್ಟ್ರಿ ವರ್ಕ್ ಆಗುತ್ತೆ, ಎಲ್ಲರೂ ಪೇರ್ನ ಅಪ್ರಿಷಿಯೇಟ್ ಮಾಡ್ತಾರೆ ನೋಡಿ ಅಂತ. ನಾನು ಆದರೆ ಆ ಫಸ್ಟ್ ಶಾಟ್ ಗೊತ್ತಾಗ್ಬಿಡುತ್ತಲ್ಲ ಪ್ರೊಫೆಷ್ನಲಿಸಮ್ ಅನ್ನೋದು. ಸೊ ಅವತ್ತೇ ಡೇ ಒನ್ನೇ ಹೇಳಿದೆ ನಾನು. ಅಜಯ್ ರಾವ್ ಅವರು ಅಂದರೆ ಒಂದು ಬೇರೆ ಸಿನಿಮಾಗಳು ಮಾಡಿದಾಗೆಲ್ಲ ಒಂದು ಹೊಸ ಕಥೆಗಳನ್ನು, ಈ ಸಿನಿಮಾದಲ್ಲಿ ಹೊಸ ಲುಕ್ ಇದೆ ನಿಮ್ಮದು, ಅದ್ರ ಪ್ರಿಪ್ರೇಷನ್ ಹೇಗಿತ್ತು ಆ್ಯಂಡ್ ಈ ಸಿನಿಮಾನ ಯಾಕೆ ಒಪ್ಕೊಂಡ್ರಿ ನೀವು? ಅಲ್ಲ, ಕಥೆ ಒಂದು ಅದ್ಭುತವಾದಂಥ ಕಥೆ ಇದೆ. ಆ್ಯಂಡ್ ಯಾವುದೇ ಕಥೆ ಇದೆಯಲ್ಲ ಅದು ಸ್ಟ್ರಾಂಗ್ ಆಗೋದು ಜೊತೆ ಪಾತ್ರಗಳು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾಗ. ಈಗ ಕಥೆ ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತೀರಾ, ಅದರೊಳಗಡೆ ಇರ್ತಕ್ಕಂಥ ಪಾತ್ರಗಳು, ಈಗ ರಾಮಾಯಣ ಅಂತ ಒಂದು ನಾವು ಕಥೆ ತೊಗೊಂಡ್ರೆ, ಮಹಾಭಾರತ ಅಂತ ಒಂದು ಕಥೆ ತೊಗೊಂಡ್ರೆ, ಎಲ್ಲ ಅದ್ಭುತವಾದಂಥ ಕಥೆ, ನಿಮಗೆ ಎಲ್ಲ ಸಂಬಂಧಗಳಿಗೂ ಏನಾದರೂ ಕನೆಕ್ಟ್ ಆಗುವಂಥ ವಿಷಯಗಳು ಎಲ್ಲದರಲ್ಲೂ, ಅಂದರೆ ಆ ಎರಡು ಕಥೆನಲ್ಲಿ ಸಿಗುತ್ತೆ, ಎಪಿಕ್ಸ್ ಅವೆರಡು. ಆ ಕಥೆ ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತಾರೆ, ಬಿಕಾಸ್ ಈಚ್ ಪಾತ್ರಗಳು, ಅಂದರೆ ನೆಗೆಟಿವ್ ಪಾತ್ರ ಆಗಿರ್ಬೋದು, ಪಾಸಿಟಿವ್ ಪಾತ್ರ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಸ್ಟ್ಯಾಂಡ್ ಔಟ್ ಆಗ್ತವೆ. ಸೊ ಇಟ್ಸ್ ಕ್ಯಾರೆಕ್ಟರ್ಸ್, ದೇರ್ ಬಿಹೇವಿಯರ್ಸ್. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಈ ಕಥೆದಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ, ಈ ಪಾತ್ರ ಆಡಿಯನ್ಸ್ ನಾಳೆ ಸಿನಿಮಾ ನೋಡಿದಾಗ ಅವ್ರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಸೊ ಈ ಎಲ್ಲ ವಿಚಾರಗಳಿದೆಯಲ್ಲ ಅದು ಕೇಳಿದಾಗ ಇದು ನಾನು ಮಾಡಲೇಬೇಕು ಅಂತ ಅನಿಸಿದ್ದು. ಇಲ್ಲ, ಸೇಮ್ ಕಥೆ ಈಸ್ ದ ಫಸ್ಟ್ ಪ್ರಯಾರಿಟಿ.
ಕಥೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂದಾಗ ಅದೊಂದು ಇಂಟ್ಯೂಷನ್ ಬಂದ್ಬಿಡುತ್ತೆ ಎಲ್ಲ ಆ್ಯಕ್ಟರ್ಸ್ಗಿನೂ. ಅದೊಂದು ಸೆಲ್ಫಿಶ್ನೆಸ್ ಕೂಡ ಇರುತ್ತೆ, ಈ ಕಥೆ ಮತ್ತೆ ಯಾರಿಗೂ ಹೋಗಬಾರ್ದು, ಈ ಕಥೆ ನಾನೇ ಮಾಡಬೇಕು ಅನ್ನೋದು. ಐ ಗೆಸ್ ಈ ಫೀಲಿಂಗ್ ನನಗೆ ಕೇಳಿದ ತಕ್ಷಣ ಬಂದಿತ್ತು. ಇನ್ಫ್ಯಾಕ್ಟ್ ತುಂಬ ಸುತ್ತಾಡಿ ನನ್ನ ಹತ್ರ ಬಂದಿದ್ದಾರೆ. ಇಲ್ಲ, ಸುತ್ತಾಡಿ ಅಂದರೆ ಇವ್ರು ಸೆಂಟ್ರಿಕಲ್ಲಿದ್ದರು, ಇವ್ರು ಬೇಕನ್ನೋದಿತ್ತು. ಇವರು ಒಂದು ವೇಳೆ ಸಿಗದೇ ಇದ್ರೆ ಅಂತ ಫಸ್ಟ್ ಎಲ್ಲ ಕಡೆ ಪ್ರದಕ್ಷಿಣೆ ಹಾಕೊಂಡು ಸುತ್ತಾಡ್ಕೊಂಡು, ಅಂದರೆ ದೇವ್ರ ಮಧ್ಯದಲ್ಲಿ ಇದ್ದಾರೆ, ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರನೇ ಬಂದ್ವಿ. ಹೇರ್ ಕಟ್ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ, ದಟ್ ಇಸ್ ದ ಶಾರ್ಟ್ ಸ್ಟೋರಿ. ಹಾಂ, ಅಂದರೆ ಅವರು ಮೀಟ್ ಆಗಕ್ಕೆ ಬಂದಾಗ ನನ್ನ ತುಂಬ ಲಾಂಗ್ ಹೇರ್ ಇದೆ ಆ್ಯಕ್ಚುಲಿ. ಬಟ್ ದೆನ್ ಆ ಮೊಮೆಂಟಲ್ಲಿ ಅವರು ಮೀಟ್ ಆಗಕ್ಕೆ ಬಂದಾಗ ನಾನು ಶಾರ್ಟ್ ಮಾಡಿಬಿಟ್ಟಿದ್ದೆ ತುಂಬಾ. ಅಯ್ಯೋ, ಹೀರೋಯಿನ್ ತುಂಬ ಶಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಹೇರನ್ನು. ಕನ್ವಿನ್ಸ್ ಮಾಡ್ತಾ ಇದ್ರು ಅದನ್ನ ಎಕ್ಸ್ಟೆನ್ಷನ್ ಹಾಕೊಂಡು ಮಾಡ್ತೀನಿ ಅದೆಲ್ಲ ಅಂತ. ಬಟ್ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಸ್ಗಳಿಗೆ ಎಲ್ಲ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲಲ್ಲ. ಅಂದರೆ ತುಂಬ ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬಾ ಏನೋ ಅವ್ರಿಗೆ ಅದೇ ಥರ ಲುಕ್ ಬೇಕಿತ್ತು. ಒಂದು ಡೈರೆಕ್ಟ್ರು ಅವ್ರ ಕ್ಯಾರೆಕ್ಟರ್ಸನ್ನು ಅವ್ರ ಪಾಪ ತುಂಬ ಮುಂಚೆನೇ ಯೋಚನೆ ಮಾಡಿರ್ತಾರೆ, ನನಗೆ ನನ್ನ ಮೇನ್ ಹೀರೋಯಿನ್ ಈ ಥರ ಲುಕ್ಕಲ್ಲಿ ಬರಬೇಕು ಅಂತ. ಆ್ಯಂಡ್ ಅವ್ರ ಇಮ್ಯಾಜಿನೇಷನಲ್ಲಿ ಹೀರೋಯಿನಿಗೆ ಲಾಂಗ್ ಹೇರ್ ಇತ್ತು ಆ್ಯಂಡ್ ಅದು ವರ್ಕೌಟ್ ಆಗ್ತಾ ಇರಲಿಲ್ಲ ಅಲ್ಲ. ಸೊ ತುಂಬ ಡಿಸ್ಕಷನ್ಸ್ ಆಗಿ ಪಾಪ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಫೈನಲಿ ಏನು ಮಾಡಿದ್ರೆ? ಫಸ್ಟ್ ಮೀಟ್ ಮಾಡಿದ್ದು ನನ್ನನ್ನೇ ಐ ಗೆಸ್. ಆ್ಯಂಡ್ ದೆನ್ ಇಲ್ವಾ ಅಂತ ಡೈರೆಕ್ಟ್ರ್ ಹೇಳಿದ್ರಪ್ಪ, ಸುಳ್ಳ ಅಲ್ಲ, ಅವ್ರು ಯಾರನ್ನ ಮೀಟ್ ಮಾಡಿದ್ರು ಬಿಟ್ರೆ ಅದು ನನಗೆ ಗೊತ್ತಿಲ್ಲ ವಿಚಾರ. ಬಟ್ ನನ್ನ ವೋಟಿಂಗ್ ಡೇ 1ಇಂದ ಎಂಡ್ವರೆಗೂ ಒಂದೇ ಹೆಸರಿತ್ತು. ಇಲ್ಲ, ಡೈರೆಕ್ಟ್ರ್ ಹೇಳಿದ್ರು. ನಾನು ಪೂಜಾರಿ ಥರ ದೇವ್ರ ಮುಂದೆನೇ ಕೂತಿದ್ದೆ. ಅವ್ರ ಭಕ್ತಾದಿಗಳು ಪ್ರದಕ್ಷಿಣೆ ಹಾಕೊಂಡು, ಈಗ ಮೂಲ ದೇವರ ಸುತ್ತಮುತ್ತ ಕಡೆ ಬೇರೆ ಬೇರೆ ದೇವಸ್ಥಾನಗಳು ಇರ್ತಾವೆ ಗೊತ್ತಾ, ಅಲ್ಲಿ ನವಗ್ರಹಗಳು ಇರ್ತಾರೆ, ಇನ್ನೊಂದೇನು ಬೇರೆ ಬೇರೆ ವಿಗ್ರಹಗಳು, ಅದೆಲ್ಲ ಕಡೆ ಪೂಜೆ ಮಾಡ್ಕೊಂಡು ಅವ್ರು ಲಾಸ್ಟಿಗೆ ಪೂಜಾರಿ ಎಲ್ಲಿ ಕೂತಿದ್ದ ಅಲ್ಲೇ ಬಂದರು. ಕೊಟ್ರೆ ಎಲ್ಲ ಆಗೋದಲ್ವ. ಒಂದು ಸಿನಿಮಾ ಅಂತಂದಾಗ ಅಥವಾ ಸಿನಿಮಾದ ಒಂದು ಹಾಡು ಬರಬೇಕು ಅಂತಂದರೆ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡ್ರಿ ಫಸ್ಟ್ ಗರ್ಲ್ಸ್ಗೆ? ಸಿ ಐ ಡೋಂಟ್ ನೋ, ಐ ಗೆಸ್ ಅವರಿಗೆ ಈಗ ಪ್ರಿಪ್ರೇಷನ್ ಎಲ್ಲ ಅವ್ರು ಮಾಡ್ತಾರೋ ಇಲ್ವೋ, ಐ ಡೋಂಟ್ ನೋ. ಬಿಕಾಸ್ ಅವರಿಗೆ ಈಗ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಅವರು ಇನ್ಫ್ಯಾಕ್ಟ್ ಯಾವುದೇ ಮೂಡಲ್ಲಿದ್ರೂ ಆ್ಯಕ್ಷನ್ ಅಂದ ತಕ್ಷಣ ಅವರು ಸ್ವಿಚಸ್ ಟು ದಟ್ ಕ್ಯಾರೆಕ್ಟರ್. ಬಟ್ ನಾವು ಐ ಗೆಸ್ ನಾನು ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಐ ಫಸ್ಟ್ ಹ್ಯಾವ್ ಟು ಬಿಲೀವ್ ಇನ್ ದಟ್ ಕ್ಯಾರೆಕ್ಟರ್. ಅವ್ರ ಕತೆ ಹೇಳೋ ಮೂಮೆಂಟಿಂದ ನಂದು ಆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಅದೇ ಹೇಳಿದೆ ಅಲ್ಲ, ಯಾವುದಾದ್ರೂ ಕತೆ ಕೇಳಿದಾಗ ನಂಗೆ ಒಂದು ಪುಟ್ಟ ಸೆಲ್ಫಿಶ್ನೆಸ್ ಇರುತ್ತೆ. ನನಗಿಷ್ಟ ಆಯಿತು ಅಂತ ಅಂದ್ಬಿಟ್ರೆ ಈ ಕಥೆ ಅಂದರೆ ಯಾವುದೇ ರೀತಿಯಲ್ಲೂ ಎಲ್ಲ ರೀತಿಯಲ್ಲಿ ವರ್ಕೌಟ್ ಆಗಬೇಕು ಅಂತ ಅಷ್ಟೇ. ಅಲ್ಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ಳೋದು ಜಾಸ್ತಿ. ಅಂದರೆ ನನಗೆ ಮಲಗ್ದಾಗಲೆಲ್ಲ ನಾನು ಅದೇ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅಥವಾ ನಾನು ಇದನ್ನೇನಾದರೂ ಆ್ಯಡ್ ಮಾಡಲ್ಲ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ದೇರ್ ಆನ್ ಪೇಪರ್. ಅಂದರೆ ಅವರಿಗೆ ಹೀಗೆ ಬೇಕು. ಈಗ ನಾನು ಲುಕ್ ಅಂತ ಹೇಳಿದೆ, ಅವ್ರಿಗೆ ಲಾಂಗ್ ಹೇರೇ ಬೇಕಿತ್ತು. ಸೊ ವಿ ವರ್ಕ್ಡ್ ಇಟ್ ಔಟ್ ಹೇಗೋ ಒಂದು. ಬಟ್ ಒಂದೊಂದರಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಆ್ಯಡ್ ಆನ್, ಲೈಕ್ ಆ ಕ್ಯಾರೆಕ್ಟ್ರಿಗೆ ನಾವು ಹೀಗೇನಾದರೂ ಟಚ್ ಕೊಡ್ಬೋದು, ಅಥವಾ ನನ್ನ ವಾಕಿಂಗ್ ಸ್ಟೈಲ್ ಏನಾದರೂ ಚೇಂಜ್ ಮಾಡ್ಕೋಬೋದು, ಅಥವಾ ಹೇರ್ ಸ್ಟೈಲ್ ಏನಾದರೂ ಚೇಂಜ್ ಮಾಡ್ಕೋಬೋದು, ಹಾಗಲ್ಲ. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಇದೊಂದು ಹೋಮ್ವರ್ಕ್ ನಂದು ಮುಂಚೆನೇ ನಡೆದು ಬಿಡುತ್ತೆ. ಅಂದರೆ ಲೈಕ್ ಒನ್ಸ್ ಐ ಹಿಯರ್ ದ ಸ್ಟೋರಿ ನನಗೆ ಇಷ್ಟ ಆಯಿತು ಅಂತಂದುಬಿಟ್ರೆ ಐ ಸ್ಟಾರ್ಟ್ ಇಮ್ಯಾಜಿನಿಂಗ್, ಮ್ಯಾನಿಫೆಸ್ಟಿಂಗ್ ಅಂತ ಏನು ಹೇಳ್ತಾರೆ ಆ ಥರ ಅಂತ ಅನ್ನಿಸ್ಬೋದು. ಬಟ್ ಆ ಕ್ಯಾರೆಕ್ಟ್ರನ್ನ ಅಂದರೆ ತುಂಬಾ ಒಳಗಡೆ ಹಾಕ್ಕೊಂಡು ನನಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ಐ ಕ್ಯಾನ್ ಆಲ್ಸೋ ಕನ್ವಿನ್ಸ್ ದ ಆಡಿಯನ್ಸ್. ಸಿ ದಿಸ್ ಈಸ್ ನಾಟ್ ಅಂದರೆ ಬೃಂದ ಅಲ್ಲ, ಆ ಕ್ಯಾರೆಕ್ಟರ್ ಅನ್ನೋದು ಅದನ್ನು ನಾನು ಫಸ್ಟು ತಿಳ್ಕೊಬೇಕು, ಆ್ಯಂಡ್ ದೆನ್ ಐಲ್ ಬಿ ಏಬಲ್ ಟು ಕನ್ವಿನ್ಸ್ ದ ಆಡಿಯನ್ಸ್. ಸೊ ಐ ಗೆಸ್ ದ ಪ್ರಿಪ್ರೇಷನ್ ಸ್ಟಾರ್ಟ್ಸ್ ಫ್ರಮ್ ದ ಫಸ್ಟ್ ಡೇ. ಅಲ್ಲಿಂದ ಬಂದು ದೆನ್ ಸ್ಕ್ರಿಪ್ಟ್ ಅಂತ ಕೈಗೆ ಬಂದ ಮೇಲೆ ಇಟ್ಸ್ ಅನದರ್ ಸ್ಟೋರಿ. ಅಂದರೆ ನಾನು ಯೂಶ್ವಲಿ ನಾನು ಐ ಆಮ್ ಅ ಪ್ರಿಪೇರ್ಡ್ ಆ್ಯಕ್ಟರ್. ನನಗೆ ಅಂದರೆ ಅಲ್ಲಿ ಸೆಟ್ಟಲ್ಲೇ ಕೊಟ್ಟಾಗ ಆಗೋದಿಲ್ಲ ಅಂತಲ್ಲ, ಬಟ್ ನನಗೆ ಪ್ರಿಪೇರ್ ಆಗಿ ಹೋಗೋಕ್ಕೆ ತುಂಬಾ ಇಷ್ಟ. ನೀವು 5 ಪೇಜ್ ಕೊಡಿ, 10 ಪೇಜ್ ಕೊಡಿ, ಐಲ್ ಬಿ ಪ್ರಿಪೇರ್ಡ್. ನನಗೆ ನನ್ನ ಡೈಲಾಗ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ಅವ್ರು ಹೇಳಿದ್ರು, ಸೊ ಪರ್ಫೆಕ್ಟ್ ಅಂತ ಹೇಳಿ. ನನ್ನ ಡೈಲಾಗ್ಸ್ ಎಲ್ಲ ಮರೆಯಲ್ಲ ಯೂಶ್ವಲಿ ನಾನು. ದಟ್ ಈಸ್ ನೆವರ್ ಹ್ಯಾಪನ್ಡ್. ಇನ್ಫ್ಯಾಕ್ಟ್ ಫಸ್ಟ್ ಫಿಲ್ಮಿಂದನೇ ಅವರು ಅದು ಪ್ರಾಂಪ್ಟೆಲ್ಲ ಕೊಡ್ತಾರಲ್ಲ, ನಂಗೆ ಆಗೋದೇ ಇಲ್ಲ. ನಂಗೆ ಐ ಕಾಂಟ್ ಆ್ಯಕ್ಟ್ ಪ್ರಾಂಪ್ಟ್ ಇದ್ದಾಗ. ನಾನು ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ, ನನಗೇನು ಪ್ರಾಂಪ್ಟೆಲ್ಲ ಕೊಡಬೇಡಿ ನೀವು ಅಂತ ಹೇಳ್ಕೊಂಡು. ನನಗೆಲ್ಲ ಡೈಲಾಗ್ಸ್ ಎಲ್ಲ ನೆನಪಿರುತ್ತೆ. ಒಂದೊಂದು ಸತಿ ಏನಾಗುತ್ತೆ, ನಾವು ಅದೇನೋ ಒಂದೇನೋ ಪಾಸ್ಟ್ ತೊಗೊಂಡು ಅಂದರೆ ಟೈಮ್ ತೊಗೊತಾ ಇರ್ತೀವಲ್ಲ ಅದು ರಿಯಾಕ್ಟ್ ಮಾಡೋಕ್ಕೆ, ಆಗ ಅವ್ರಿಗೆ ಅನಿಸುತ್ತೆ ಮರ್ತೋಗ್ಬಿಟ್ರೆ ಡೈಲಾಗ್ ಅಂತ ಹೇಳೋಕ್ಕೆ ಶುರು
ಮಾಡಿಬಿಡ್ತಾರೆ. ಸೊ ನಾನು ಅದಕ್ಕೆ ಮುಂಚೆನೇ ಹೇಳಿರ್ತೀನಿ, ನಂಗೆ ಯಾವತ್ತೂ ಡೈಲಾಗ್ ಕೊಡ್ಬಿಡಿ, ನಾನು ಹೇಳ್ತೀನಿ ನನ್ನ ಡೈಲಾಗ್ ಅಂತ. ಕ್ವಶನ್ ಐ ಥಿಂಕ್ ಮರೆತ್ರೆ ಅನ್ಕೊಂತೀನಿ. ನೆನಪಿದೆ. ಅದೇ ಹಾಂ, ಇದೇ ಆನ್ಸರ್ ನಂದು. ಏನು ಗೊತ್ತಾ, ಪ್ರಿಪ್ರೇಷನ್ಗಿಂತ ನಂದು ಕಾನ್ಸಂಟ್ರೇಷನ್ ಜಾಸ್ತಿ. ಅದನ್ನೇನಿದೆ ಒಂದ್ಸಲ ಗ್ರಾಸ್ಪ್ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಅದು ಒಳಗಡೆ ತಯಾರಿ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ, ಇಂಪ್ರೊವೈಸೇಷನ್ಸ್ ನಡೀತಾ ಇರುತ್ತೆ. ನಾನು ನೋಡೋದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತೀನಿ, ಮಾತಾಡ್ತಿರಲ್ಲ, ಬಟ್ ಒಳಗಡೆ ಆಮೇಲೆ ನಾನು ಕೂಡ ಡೈಲಾಗ್ ಯಾವತ್ತೂ ಬೈ ಹಾರ್ಟ್ ಹಾಕಲ್ಲ. ಅದೇನಿದೆ ವಿಷಯ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಈ ಪಾತ್ರ ಏನು ಹೇಳಕ್ಕೆ ಹೊರಟಿದೆ, ಇದ್ರ ಹಿಂದೆ ಏನಾಗಿದೆ, ನನಗೇನಾಗಿದೆ, ಈಗ ಎದುರುಗಡೆ ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಅವ್ರಿಗೆ ಹಿಂದೆ ಮುಂದೆ ಏನಾಗಿದೆ, ನನಗೆ ಹಿಂದೆ ಮುಂದೆ ಏನಾಗಬೇಕಾಗಿದೆ. ಸೊ ಈ ಸನ್ನಿವೇಶದಲ್ಲಿ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ಹೆಂಗೆ ಬಿಹೇವ್ ಮಾಡ್ತೀನಿ. ಸೊ ಆಟೋಮೆಟಿಕ್ಲಿ ಆ ಬರುವಂಥ ಮಾತುಗಳು ಸಹಜವಾಗಿರುತ್ತೆ. ಅಂದರೆ ನಾನು ಬುಕ್ಕಿಶ್ ಥರ ಅದು ಏನು ಬರೆದಿರೋ ಅದನ್ನೇ ಬಾಯಾಟ ಆಗಿ ಹೇಳಲ್ಲ, ಆ ವಿಷಯನ ಹೇಳ್ತೀನಿ ಅಷ್ಟೇ ನಾನು. ಸೊ ಇದೆ ಆ್ಯಕ್ಚುಲಿ ಇವ್ರು ಹೇಳಿದ ಕರೆಕ್ಟು. ಇವ್ರು ಒಂದು ಸತಿ ಹಾಗೆ ನೋಡ್ಕೊಂಡ್ಬಿಡ್ತಾರೆ ಆಯಿತಾ, ಶೂಟಿಗೆ ಬರೋಕ್ಕಿಂತ ಮುಂಚೆ. ಬಟ್ ದೆನ್ ನೀವು ಎಕ್ಸಾಕ್ಟ್ಲಿ ಹೇಳಿರ್ತೀರಾ, ಬಟ್ ಅದನ್ನ ಒಂಚೂರು ಆ ಕಡೆ ಪದಗಳು ನ್ಯಾಚುರಲ್ ತೊಗೊಂಡು ಬರ್ತೀನಿ ಅಷ್ಟೇ, ಬಿಟ್ಟರೆ ಬೈ ಹಾರ್ಟ್ ಹಾಕಲ್ಲ ನಾನು ಆ ಮೂಡಲ್ಲಿ. ಹಾಂ, ನನಗೆ ಈಗ ಫಾರ್ ಎಕ್ಸಾಂಪಲ್ ಇವ್ರ ಜೊತೆ ಏನೋ ಒಂದು ಜಗಳ ಆಗಿರುತ್ತೋ, ಅಥವಾ ಹಿಂದೆ ಒಂದು ತುಂಬ ಪ್ರೀತಿಯಿಂದ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶ ನಡೆದಿರುತ್ತೋ, ಆ ಸಿಚುವೇಶನ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದರಿಂದ ಬ್ರಿಡ್ಜ್ ಅಂದರೆ ಹಿಂದೆ ನಡೆದಿದ್ದಕ್ಕೂ ಈಗ ಆಗೋದಕ್ಕೂ ಇದರಿಂದ ಮುಂದೆ ಪರಿಣಾಮ ಏನಾಗುತ್ತೆ, ಈ 3 ಫ್ಯಾಕ್ಟರ್ಸ್ ಅರ್ಥ ಮಾಡ್ಕೊಂಬಿಟ್ಟು ಐ ಜಸ್ಟ್ ಸ್ಪೀಕ್ ಔಟ್ ಅಷ್ಟೇ. ಹಾಂ, ದಟ್ ಈಸ್ ಟ್ರೂ ಆ್ಯಕ್ಚುಲಿ. ಅವರು ಅಂದರೆ ಸುಮ್ಮನೆ ಹಿಂಗೆ ಗ್ಲಾನ್ಸ್ ಮಾಡಿಕೊಂಡು, ನೀವು ನಂಗೆ ಯಾವಾಗಲೂ ಒಮ್ಮೆ ಹೇಳಿದ್ರಿ ನಾನು ಬುಕ್ಸ್ ಎಲ್ಲ ತುಂಬ ಬೇಗ ಓದ್ತೀನಿ ಅಂತ, ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಐ ಕ್ಯಾನ್ ಡೂ ದ್ಯಾಟ್. ಅಂದರೆ ಆ ಲೆವೆಲಿಗೆ ಫಾಸ್ಟ್ ಇಲ್ಲ ನಾನು, ಬಟ್ ನಾನು ಡೈಲಾಗ್ಸ್ ಎಲ್ಲ ಕಲ್ತ್ಕೊಂಡಿರ್ತೀನಿ. ನೀವು ಇದನ್ನು ಸರ್ ಹಿಂಗೆ ಹಾಕ್ಕೊಬೇಕು ಅಂತ ಇದ್ರೆ, ಅಥವಾ ಬೈ ಮಿಸ್ಟೇಕ್ ಆಗಿ? ಇದು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಅಂದ್ರೆ ಹಾಕೊಂಡಿರ್ತೀನಿ. ಹಾಂ, ಇದು ಹಾಕೊಂಡಿದ್ದೆ, ಹಿಂಗೆ ತಗೊಂಡು ಹೇರ್ ಸ್ಟೈಲ್ ಮಾಡಿದೆ, ಇದನ್ನು ತೆಗೆದು ಮರ್ತ್ಬಿಟ್ರಾ? ಇರ್ಲಾ, ಈ ಕಂಟಿನ್ಯೂಟಿ ಚೇಂಜ್ ಮಾಡಂಗಿಲ್ಲ. ನಾನು ಕೇಳ್ಬೇಕಾಗಿರೋ ಕ್ವಶನೇ ಮರ್ತ್ಬಿಟ್ಟೆ. ಎಸ್, ಅಲ್ಲ ನನಗೆ ಒಂದು ಕ್ವೆಶನ್ ಏನಂತಂದರೆ, ಈಗ ಇಂಟರ್ವ್ಯೂ ಎಲ್ಲ ಇಷ್ಟೊಂದು ನಗ್ತಾ ಇರೋ ಬೃಂದ ಮೇಡಮ್ ಅವರು ಈ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೆಂಗೆ ಇರ್ತಾಯಿದ್ರು, ಎಷ್ಟು ಎಂಜಾಯ್ ಮಾಡ್ಕೊಂಡಿರ್ತಾರೆ ಇರ್ತಾಯಿದ್ರು? ಎಲ್ಲರ ಅಕ್ಕಪಕ್ಕ ಬಂದವ್ರು ಯಾಕೆ ನಗ್ತಿದ್ದಾರೆ, ಏನು ನಡೀತಾ ಇದೆ, ಏನು? ಇನ್ಫ್ಯಾಕ್ಟ್ ನಮ್ದು ಹೋಲ್ ಟೀಮ್ ನಂತರನೇ ನಗಾಡಕ್ಕೆ ಶುರು ಮಾಡಿದ. ಐ ಹ್ಯಾವ್ ದಿಸ್ ಪೆಕ್ಯುಲರ್ ಸ್ಟೈಲ್ ಆಫ್ ನಗ್ತಾರೆ ಅಂತಾರೆ ಲಾಸ್ಟಿಗೆ. ಸೊ ನಾವೆಲ್ಲರೂ ನಿಮಗೋಸ್ಕರ ಇನ್ನೊಂದ್ಸಲ ತೋರಿಸ್ತಾರೆ ಸರ್. ಈಗ ಎಲ್ರೂ ಅಂದರೆ ಇದೇ ಥರ ನಗಾಡಕ್ಕೆ ಶುರು ಮಾಡಿದ್ದಾರೆ. ಡೈರೆಕ್ಟ್ರು ಹೀಗೆ ನಗಾಡ್ತಾರೆ, ಇವ್ರೂ ಹಾಗೆ ನಗಾಡ್ತಾರೆ, ಪ್ರೊಡ್ಯೂಸರು ಹಾಗೆ ನಗಾಡ್ತಾರೆ, ನಮ್ಮ ಹೋಲ್ ಸೆಟ್ ನಾವು ಹಿಂಗೆ ನಗಾಡ್ತಾ ಇರ್ತೀವಿ. ಯಾರಾದರೂ ಯಾನ್ ಮಾಡಿದ್ರೆ ಪಕ್ಕದಲ್ಲಿ ಯಾನ್ ಮಾಡ್ತಾರಲ್ಲ, ಹಂಗೆ ಇವ್ರು ಹೆಂಗೆ ನಗ್ತಾರೆ, ನಾವೆಲ್ಲರೂ ಹಂಗೆ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಬೃಂದ ಅವ್ರು ಇರೋ ಕಡೆಗೆ ಅಲ್ಲಿ ಫನ್ಗೆ, ಕಾಮಿಡಿಗೆ, ಎಂಜಾಯ್ಮೆಂಟ್ಗೆ ಕಮ್ಮಿ ಇರಲ್ಲ. 100% ನಗು ಅಂತೂ ಚಲ್ತಾ ಇರ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸಿ, ಐ ಟೇಕ್ ಮೈ ವರ್ಕ್ ವೆರಿ ಸೀರಿಯಸ್ಲಿ. ನಾನು ಆ್ಯಸ್ ಎನ್ ಆ್ಯಕ್ಟರ್ ಇಲ್ಲೇನೋ ಮಾಡಬೇಕು ಅಂತಲೇ ನಿಂತಿರೋದು. ಬಟ್ ಎಟ್ ದ ಸೇಮ್ ಟೈಮ್ ಅದನ್ನು ಖುಷಿಯಾಗಿ ಮಾಡ್ತಾ ಇದ್ದೀವ ಅಥವಾ ಒಂದು ಬರ್ಡನ್ ಥರ ಮಾಡ್ತಾ ಇದ್ದೀವ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಆಲ್ವೇಸ್ ಕೀಪ್ ಮೈ ಸೆಟ್. ಅಂದರೆ ನನಗೆ ಟಚ್ ವುಡ್, ನನಗೆ ಪ್ರತಿ ಫಸ್ಟ್ ಸಿನಿಮಾದಿಂದ ಇಲ್ಲಿ ತನಕ ಬೆಸ್ಟ್ ಟೀಮ್ಸ್ಗಳು ಸಿಕ್ಕಿದೆ, ಬೆಸ್ಟ್ ಕೋಸ್ಟಾರ್ಸ್ಗಳು ಸಿಕ್ಕಿದ್ದಾರೆ. ಆ್ಯಂಡ್ ಐವ್ ಆಲ್ವೇಸ್ ಹ್ಯಾಡ್ ಫನ್. ಆ್ಯಂಡ್ ಪಾರ್ಟ್ನರಲ್ಲೂ ಅದು ಒಂದು ಸ್ವಲ್ಪ ಜಾಸ್ತಿ ಆಯಿತು. ಇದು ನಗಾಡಿದ್ದೆಲ್ಲ ಒಂದು ಸ್ವಲ್ಪ ಹೊಸ್ತು ನನಗೆ, ಯಾರೂ ಕಾಪಿ ಮಾಡಿರಲಿಲ್ಲ. ಐ ಗೆಸ್ ಕಾಪಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಎಲ್ಲರೂ ಅದೇನು ಒಂಥರ ಗಾಡಿ ಹೋದಂಗೆ ನಗಾಡ್ತೀಯ, ಏನಕ್ಕಮ್ಮ ಅಷ್ಟೊಂದು ನಗಾಡ್ತೀಯ ಹಾಗೆ ಹೇಳ್ತಾಯಿದ್ರು. ಬಟ್ ದೀಸ್ ಗೈಸ್ ಆ್ಯಕ್ಚುಲಿ ಕೇಮ್ ಅಲಾಂಗ್. ಇವ್ರು ಯಾವತ್ತೂ ನಂಗೆ ಕ್ವೆಶನ್ ಮಾಡಿಲ್ಲ, ಏನಕ್ಕೆ ನಗಾಡ್ತೀಯ ಹಂಗೆ, ಏನಕ್ಕೆ ಅಷ್ಟೊಂದು ನಗಾಡ್ತಿರ್ತೀಯ ಅಂತಲ್ಲ. ಬಟ್ ದೇ ಆಲ್ಸೋ ಸ್ಟಾರ್ಟೆಡ್ ಲಾಫಿಂಗ್ ಅಷ್ಟೇ. ಐ ಬಿಲೀವ್ ಸೆಟ್ಟಲ್ಲಿ ಯಾವಾಗ ಒಂದು ಹೆಣ್ಮಗು ನಮ್ಮ ಜೊತೆಗೆ ನಗ್ಕೊಂಡು ಖುಷಿಯಿಂದ ಇರ್ತಾರೋ, ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಎಲ್ಲನೂ ಪಾಸಿಟಿವ್ ಆಗುತ್ತೆ ಅಂತ ಬಿಲೀವ್ ಮಾಡೋವಂಥದ್ದು.
ಸೊ ಇಡೀ ಸಿನಿಮಾದಲ್ಲಿ ಕಳೆ ಪಾಸಿಟಿವ್ ವೈಬ್ಸ್ ಎಲ್ಲ ಬಂದಿರೋದು ಇವರಿಂದ. ಹಾಗಿದ್ರೆ ಈಗ ನಾವು ಸೀರಿಯಸ್ ಆಗಿ ಮಾತಾಡೋಣ, ಓಕೆನಾ? ಅಲ್ಲ, ನೋಡೋಣ ಅವ್ರು ಹೆಂಗಿರ್ತಾರೆ ಅಂತ. ಅಲ್ಲ, ನೀವು ಎಷ್ಟು ಸೀರಿಯಸ್ ಆಗಿ ಕೇಳಿದ್ರೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಂತೀನೋ ಬಿಡ್ತೀನಿ. ಅದು ಸೆಕೆಂಡ್ರಿ. ನೀವು ಕೇಳಿ ಸೀರಿಯಸ್ ಆಗಿ, ನನಗೇನು ಪ್ರಾಬ್ಲಮ್ ಇಲ್ಲ. ಪಾರ್ಟ್ನರ್ ಸಿನಿಮಾ ಮೂಲಕ ಏನು ಕತೆ ಹೇಳೋಕೆ ಹೋಗ್ತಾ ಇದ್ದೀರಾ? ಸೊ ಸಿನಿಮಾದಲ್ಲಿ ನಿಮಗೆ ಪಾರ್ಟ್ನರ್ ಸಿಕ್ಕರಾ ಹೇಗೆ? ಸಿನಿಮಾದಲ್ಲಿ ಅಫ್ಕೋರ್ಸ್ ಪಾರ್ಟ್ನರ್ ಸಿಕ್ಕಿರೋದಕ್ಕೆ ಅವ್ರು ಇಲ್ಲಿ ಕೂತಿದ್ದಾರೆ ನನಗೆ. ಅದನ್ನ ಡೈರೆಕ್ಟರ್ ಫಸ್ಟ್ ಡೇನೇ ಬರೆದು ಬಿಟ್ಟಿದ್ರು. ಅಫ್ಕೋರ್ಸ್ ಅದಕ್ಕೋಸ್ಕರ ಪಾರ್ಟ್ನರ್ ಅಂತ ಇಟ್ಟಿರೋದು. ಆ್ಯಂಡ್ ಪಾರ್ಟ್ನರ್ ಸಿನಿಮಾ ಅಂತ ಬಂದಾಗ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. ಒಂದು ಫ್ಯಾಮಿಲಿಯ ನರ್ಸ್ ಅಂತ ಇರಬೇಕಾಗಿತ್ತು ಅದು. ಅದು ಮಿಸ್ ಆಗ್ಬಿಟ್ಟಿದೆ. ಇಡೀ ಹೋಲ್ ಟೀಮ್ ವಿ ಹ್ಯಾವ್ ಫೌಂಡ್ ಒಂದು ಬ್ಯೂಟಿಫುಲ್ ಪಾರ್ಟ್ನರ್ಸ್. ದಟ್ಸ್ ವೆರಿ ಟ್ರೂ. ಅಂದರೆ ಅದು ಒಂದು ಬರೀ ಲವ್ ಆ್ಯಂಗಲ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಕ್ಕೆ ಹೊರಟಿಲ್ಲ ನಾವು. ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ಬಂದಾಗ ಹೇಗೆ ಪಾರ್ಟ್ನರ್ಶಿಪ್ ಇರುತ್ತೆ, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಂದರೆ ತುಂಬ ಒಳ್ಳೆ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ಸ್ ತೋರಿಸಿದ್ದೀವಿ. ಐ ಗೆಸ್ ನಮ್ಮ ಸ್ಟೋರಿಗೆ ಒಂದು ಆ್ಯಪ್ಟ್ ಆದಂಥ ನಮಗೆ ಟೈಟಲ್ ಸಿಕ್ಕಿದೆ ಅಷ್ಟೇ. ಆ್ಯಂಡ್ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗೇ ಹೇಳಿದೆ ನಿಮಗೆ, ಒಂದು ಹೋಲ್ ಪ್ಯಾಕೇಜ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಸಾಂಗ್ಸ್ ಅಂತ ಬಂದಾಗೂ ಎಷ್ಟು ವೆರೈಟಿ ಕೊಡೋಕ್ಕಾಗುತ್ತೋ ಅಷ್ಟು ವೆರೈಟಿ. ಒಂದು ಹೋಲ್ ಸಿನಿಮಾ ಅಂತ ಬಂದಾಗ ಒಂದು ಪ್ರೇಕ್ಷಕ ತನ್ನ ದುಡ್ಡನ್ನು ಖರ್ಚು ಮಾಡಿ ಚಿತ್ರಮಂದಿರಕ್ಕೆ ಬಂದು ನಮಗೋಸ್ಕರ ಅವ್ರ ಟೈಮನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅವರಿಗೆ ಒಂದು ಹೋಲ್ ಪ್ಯಾಕೇಜ್ ಕೊಡ್ತಾ ಇದ್ದೀವಿ ಚಿತ್ರಮಂದಿರದಲ್ಲಿ ಅಷ್ಟೇ. ಸೇಮ್ ಟು ಸೇಮ್ ಪಾರ್ಟ್ನರ್, ಅದೇ ದಟ್ ಈಸ್ ಪಾರ್ಟ್ನರ್ಶಿಪ್. ಅವ್ರು ಏನು ಹೇಳಿದ್ರು 100% ರೈಟ್ ಅದು. ಸರ್, ಈಗ ಒಂದು ಸಾಂಗ್ ಬಗ್ಗೆ, ಈ ಸಾಂಗ್ ತುಂಬ ಹಿಟ್ ಆಗ್ತಾ ಇದೆ, ಅಮೋರ ಹುಕ್ ಸಾಂಗು. ಸೊ ಅದರ ಸ್ಟೆಪ್ ಅಂತೂ ಹೇಳೋಕ್ಕೆ ಆಗಲ್ಲ. ಯಾಕೆಂತಂದರೆ ಈಗಂತೂ ನೋಡ್ಬೋದು, ಎಲ್ಲರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಅದೇ ರೀಲ್ಸ್ ಬರುತ್ತೆ ಎಲ್ಲ. ಸೊ 50% ನೀವು ಈ ಸಾಂಗಿಂದನೇ ಹಿಟ್ ಆಗಿದ್ದೀರಾ, ಅಂದರೆ ಜನರ ಮನಸ್ಸನ್ನ ಗೆದ್ದಿದ್ದೀರಾ, ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದೀರಾ. ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಈ ಸಾಂಗ್ ಮತ್ತು ಸಿನಿಮಾ ಬಗ್ಗೆ? ಅಲ್ಲ, ಡೆಫಿನೆಟ್ಲಿ ಒಂದು ವಂಡರ್ಫುಲ್ ಟ್ರೈ. ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಯೂಶಲಿ ಇವಾಗ ಯಾವ ಹಂತದಲ್ಲಿದ್ದೀನಿ ಅಂತಂದರೆ, ಯಾವುದೇ ಒಂದು ಸಿನಿಮಾ ಪ್ರಮೋಟ್ ಮಾಡಬೇಕಂದ್ರೆ ಅದು ನನಗೆ ಫಸ್ಟ್ ನನಗೆ ಇಷ್ಟ ಆಗಬೇಕು, ನನಗೆ ಖುಷಿ ಕೊಡಬೇಕು. ನಾನು ಡೇ ಒನ್ ಕಥೆ ಏನು ಕೇಳಿರ್ತೀನಿ, ಅಲ್ಟಿಮೇಟ್ಲಿ ಔಟ್ಪುಟ್ ನೋಡಿದಾಗಲೂ ಅದೇ ಥರ ಸಿನಿಮಾ ಬಂದಿರಬೇಕು. ಏನಾಗ್ತದೆ, ಅದೇ ಥರದ ಔಟ್ಪುಟ್ ಬಂದಿರಬೇಕು. ಆಗಲೇ ನಾನು ಧೈರ್ಯವಾಗಿ ಕೂತ್ಕೊಂಡು ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಸಾಧ್ಯ. ಸೊ ನನಗೆ, ಬೃಂದ ಅವರಿಗೆ, ಇಡೀ ಟೀಮಿಗೆ ಕಾನ್ಫಿಡೆನ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಲ್ಲರೂ ನಾವು ನಗಿಸ್ತೀವಿ, ಅಳಿಸ್ತೀವಿ. ಫೈನಲಿ ಪಾರ್ಟ್ನರ್ ಸಿನಿಮಾ ಜೊತೆಗೆ ಅವ್ರು ಕನೆಕ್ಟ್ ಆಗ್ತಾರೆ. ಈ ಸಿನಿಮಾನ ಹಾರ್ಟ್ಲಿ ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ದ್ಯಾಟ್ಸ್ ಇಟ್. ಒಂದು ಸಿನಿಮಾ ಅಂದ ತಕ್ಷಣ ಕೇವಲ ಅಲ್ಲಿ ಹೋಗೋದು, ಒಂದಿನ ಶೂಟಿಂಗಲ್ಲಿ ಟೈಮ್ ಕಳೆಯೋದು ಆ ಥರ ಇರಲ್ಲ. ಒಂದು ಸೆಟ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಥರ ಫೀಲ್ ಬಂದುಬಿಟ್ಟಿರುತ್ತೆ. ನೀವು ಆಲ್ರೆಡಿ ಹೇಳಿದ್ರಿ ನಾನಿದ್ದಲ್ಲಿ ನಗು ಇದ್ದೇ ಇರುತ್ತೆ ಅಂತ ಹೇಳಿ. ಸೊ ಯಾವತ್ತಾದರೂ ಒಂದು ಡೈಲಾಗ್ ಹೇಳುವಾಗ ತುಂಬ ಕಷ್ಟ ಆಯ್ತಪ್ಪ ನನಗೆ, ಇದು ಒಂದು ಈ ಡೈಲಾಗ್ ಇಲ್ಲದಿದ್ದರೆ ಚೆನ್ನಾಗಿರ್ತಿತ್ತು, ಈ ಸೀನ್ ಇಲ್ಲದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿರೋದೇನಾದರೂ ಇದೆಯಾ? ವಿ ಆರ್ ಗ್ರೇಟ್ ಆ್ಯಕ್ಟರ್ಸ್, ವಿ ಆರ್ ಡೈರೆಕ್ಟರ್ಸ್, ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸ್. ಇಲ್ಲ, ನನಗೊಂದು ವೇಳೆ ಡಿಫಿಕಲ್ಟ್ ಅನ್ನೋದು ಅದು ಕ್ಯಾಮ್ರಾ ಮುಂದೆ ಬಂದು ಆಗಬಾರ್ದು. ಡಿಫಿಕಲ್ಟ್ ಅಂತ ಅನಿಸಿದೆ ಅಂತಂದರೆ ಸೀನ್ ಪೇಪರ್ ಕೊಟ್ಟಿರ್ತಾರೆ ಮುಂಚೆನೇ, ನಮ್ಮ ಪ್ರಿಪ್ರೇಷನ್ ಇರುತ್ತೆ. ಐ ಶುಡ್ ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್ ಅಷ್ಟೇ. ಐ ಬಿಲೀವ್ ಇನ್ ದ್ಯಾಟ್. ಈಗ ನಾನು ಕ್ಯಾಮ್ರಾ ಮುಂದೆ ಬಂದು ಇಲ್ಲ ನನಗೆ ಡಿಫಿಕಲ್ಟ್ ಆಗ್ತಾಯಿದೆ ಚೇಂಜ್ ಮಾಡಿ, ಈಗ ಸಾಂಗ್ ಅಂತ ಬಂದಾಗನೇ ನಾವು ಎಷ್ಟು ಪ್ರಿಪ್ರೇಷನ್ ಮಾಡ್ತೀವಿ, ಎಷ್ಟೋ ದಿನಗಳ ತನಕ ನಾವು ಹೋಗಿ ರಿಹರ್ಸಲ್ ಮಾಡ್ತೀವಿ, ಅದಕ್ಕೋಸ್ಕರನೇ ಮಾಡೋದಲ್ವ. ನನಗೆ ಈಗ ಡಿಫಿಕಲ್ಟ್ ಆಗ್ತಾ ಇದೆ ಅಂತಂದರೆ ಅಲ್ಲೇ ವಿ ಡಿಸ್ಕಸ್ ಇಟ್, ವಿ ಟ್ರೈ ಟು ಚೇಂಜ್, ವಿ ಟ್ರೈ ಟು ಬಿ ಕಂಫರ್ಟಬಲ್. ಅವ್ರಿಗೂ ವರ್ಕ್ ಆಗಬೇಕು, ನನಗೂ ವರ್ಕ್ ಆಗಬೇಕು, ಚೆನ್ನಾಗಿ ಕಾಣಬೇಕು ಕ್ಯಾಮ್ರಾ ಮುಂದೆ. ಸೊ ಪ್ರಿಪ್ರೇಷನ್ ಹ್ಯಾಪನ್ಸ್ ಬಿಫೋರ್ ವಿ ಕಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅದು ಡಿಫಿಕಲ್ಟ್ ಇದೆಯೋ ಈಸಿ ಇದೆಯೋ ಅದಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ದೆನ್ ಕ್ಯಾಮ್ರಾ ಮುಂದೆ ಬಂದಾಗ ಇಟ್ ಹ್ಯಾಸ್ ಟು ಬಿ ಈಸಿ. ಇಟ್ಸ್ ಸಪೋಸ್ ಟು ಬಿ ಲೈಕ್ ದ್ಯಾಟ್. ನಿಮ್ಗಂತೂ ಕೇಳೋ ಹಾಗೆ ಇಲ್ಲ, ಬಟ್ ಕೇಳಬೇಡಿ, ಅದಕ್ಕೆ ನಾನು ಅದನ್ನು ಕೇಳೋಕ್ಕೆ ಹೋಗಲ್ಲ. ಸೊ ಆ್ಯಕ್ಚುಲಿ ಒಂದು ಸಿನಿಮಾದಲ್ಲಿ, ಈಗ ನೀವು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರ, ಅದರಲ್ಲೂ ಒಂದಷ್ಟು ಸಿನಿಮಾ ನನಗೂ ತುಂಬ ಇಷ್ಟ. ಈ ಎಕ್ಸ್ಕ್ಯೂಸ್ ಮೀ ಆಗಿರ್ಬೋದು, ಅದರಲ್ಲಿ ಸಾಂಗ್ ಆಗಿರ್ಬೋದು. ಸೊ ಈ ಬೇರೆ ಬೇರೆ ಸಿನಿಮಾಗಳನ್ನು ನಿಮಗೆ ಹೋಲಿಕೆ ಮಾಡಿದಾಗ ಈ ಪಾರ್ಟ್ನರ್ ಸಿನಿಮಾ ಅನ್ನುವಂಥದ್ದು ನಿಮಗೆ ಎಷ್ಟು ಸ್ಪೆಷಲ್ ಆಗುತ್ತೆ? ಈಚ್ ಸಿನಿಮಾ ಇಸ್ ಸ್ಪೆಷಲ್. ಆದರೆ ಕಂಪೇರ್ ಮಾಡೋಕ್ಕಾಗಲ್ಲ. ಎಲ್ಲದ್ರದ್ದು ಅದರದ್ದೇ ಆದಂಥ ಒಂದು ಆದ್ಯತೆ ಇದೆ. 5 ಬೆರಳು ಸಮ ಇರಲ್ಲ, ಹಾಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ವಿಶೇಷತೆ ಅನ್ನೋದು ಇರುತ್ತೆ. ಬಟ್ ಎಸ್, ಪಾರ್ಟ್ನರ್ ಹೋಲ್ಡ್ಸ್ ಒನ್ ಸ್ಪೆಷಲ್ ಪ್ಲೇಸ್, ಅಫ್ಕೋರ್ಸ್, ನೋ ಡೌಟ್ ಇನ್ ದಟ್. ನಿಮ್ಮ ಬಗ್ಗೆ ಆಗಲೇ ಸೆಟ್ಟಲ್ಲಿ ನೀವು ಹೇಗಿರ್ತೀರಾ ಏನು ಅಂತ ಎಲ್ಲ ಸರ್ ಹೇಳಿದ್ರು. ಸೊ ಸರ್ ಜೊತೆ ಮಾಡಿರುವಂಥ ನಿಮ್ಮ ಮೊದಲ ಸಿನಿಮಾ ಇದೆ. ಎಸ್, ಈಗ ಸರ್ ಜೊತೆ ಮಾಡಿರುವಂತಹ ಮೊದಲ ಸಿನಿಮಾ, ದೆನ್ ಅವ್ರು ಹೇಗಿರ್ತಾರೆ?
ಫಸ್ಟ್ ಡೇ ಮುಹೂರ್ತ ಸಿಡುಕು ಸಿದ್ಧ ಅಂತ ಹೆಸರಿಟ್ಟಿದ್ವಿ ನಾವು. ಸರು ಯೂಶ್ವಲಿ ತುಂಬ ಸೀರಿಯಸ್ ಆಗಿರ್ತಾರಲ್ಲ, ಹಿ ಈಸ್ ವೆರಿ ಪಾಯ್ಸ್ಡ್. ಸೀರಿಯಸ್ ಅನ್ನೋದಕ್ಕಿಂತ ಈಸ್ ವೆರಿ ಪಾಯ್ಸ್ಡ್, ಲೈಕ್ ತುಂಬ ಜಾಸ್ತಿ ಈಗ ಇಷ್ಟೆಲ್ಲ ರಿಯಾಕ್ಷನ್ಸ್ ಕೊಡ್ತಿರೋದು ಆ್ಯಕ್ಚುಲಿ ಇಟ್ಸ್ ಲಿಟಲ್ ಸರ್ಪ್ರೈಸಿಂಗ್. ಅವರು ಮುಹೂರ್ತದ ದಿನ ಅಂದರೆ ವಿ ಟ್ರೈ ಟು ಸ್ಮಾಲ್ ಟಾಕ್ ಅಲ್ಲ, ಸರ್ ಹಿಂಗೆ ಅಂತೆಲ್ಲ ಏನಂದ್ರೂ ಏನು ರಿಯಾಕ್ಷನ್ನೇ ಇಲ್ಲ. ಐ ವಾಸ್ ಥಿಂಕಿಂಗ್ ಲೈಕ್ ಏನು ಇವರು ಹಿಂಗಿದಾರಲ್ಲ, ಹೆಂಗೆ ವರ್ಕ್ ಮಾಡೋದು ಇಲ್ಲಿ. ಬಟ್ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಆ್ಯಕ್ಟರ್ಸ್, ವಿ ಹ್ಯಾವ್ ಟು ಡೂ ಅವರ್ ಜಾಬ್. ಫಸ್ಟ್ ಡೇ ಬಂದ್ವಿ, ಫಸ್ಟ್ ಡೇ ಫಸ್ಟ್ ಶಾಟ್. ಐ ಕಾಂಟ್ ಟಾಕ್ ಟು ಯು ಅಬೌಟ್ ದ ಶಾಟ್. ಅದು ಒಂದು ತುಂಬಾ ಪ್ರಾಮಿನೆಂಟ್ ಆದಂಥ ಒಂದು ಸೀನ್. ಅದು ಸೆಟ್ ತುಂಬ ಜನ ಇದ್ದಾರೆ, ಫುಲ್ ಜೂನಿಯರ್ಸ್ ಇದ್ದಾರೆ. ಆ್ಯಂಡ್ ದೆನ್ ಎಲ್ಲ ಫುಲ್